to everyone. We learn together ಎಜುಕೇಷನ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ 5ನೇ ಸರಣಿಗೆ ನಿಮ್ಮೆಲ್ಲರಿಗೂ ಸಹಿತ ಸ್ವಾಗತ. ಈ ಹಿಂದೆ 4 ವಿಡಿಯೋಗಳಲ್ಲಿ ಸರಿಸುಮಾರು 400 ಪ್ರಶ್ನೋತ್ತರಗಳನ್ನು ಬಹಳ ಕಡಿಮೆ ಒಂದು ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇದು 5ನೇ ಒಂದು ಸರಣಿ. ಇದಾದ ನಂತರ ಇನ್ನು ಒಂದು ಸರಣಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಲೆಸನ್ಗಳ ಏನು ಒಂದು ಬಹಳ ಮಹತ್ವದ ಅಂಶಗಳಿತ್ತು ಅದನ್ನು ಸುಲಭವಾಗಿ ನಿಮ್ಮ ತನಕ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹಿತ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕೋರುತ್ತಾ, ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನ ಈ ಒಂದು ವಿಡಿಯೋವನ್ನು ಆರಂಭಿಸೋಣ. 401ನೇ ಪ್ರಶ್ನೆ. ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನಿರ್ಮಾಣಗೊಂಡಿರುವ ಬಂದರು. ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಭಾರತದ ಪೂರ್ವ ಕರಾವಳಿಯಲ್ಲಿ ಸ್ಥಾಪಿತವಾದಂತಹ ಹೊಸ ಒಂದು ಬಂದರು ಎನ್ನೋರ್ ಬಂದರು ತಮಿಳುನಾಡಿನ ಒಂದು ಪ್ರಸಿದ್ಧ ಕೃತಕ ಹೊಸ ಬಂದರಾಗಿದೆ. ಯಾಕೆಂದರೆ ಅದನ್ನು ಹಾಗೂ ಕೇಳ್ಬೋದು. ಈಗಾಗಲೇ ಕೊಚ್ಚಿ, ಅರಬ್ಬಿ ಸಮುದ್ರದ ರಾಣಿ, ಭಾರತದ ಹೆಬ್ಬಾಗಿಲು ಮುಂಬೈ, ಚಹದ ಬಂದರು ಕಲ್ಕತ್ತಾ, ಆಂಧ್ರ ಪ್ರದೇಶದ ಅತಿ ಮುಖ್ಯ ಬಂದರು ವಿಶಾಖಪಟ್ಟಣ, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಸಹಿತ ಬಿರುದುಗಳು ಇರುವುದನ್ನು ನೋಡ್ತೇವೆ. ಹಾಗೆ ಮುಂಬಯಿಯ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನವಶೇವಾ ಜವಾಹರ್ಲಾಲ್ ನೆಹರು ಬಂದರು. ಇದೇ ರೀತಿ ಚೆನ್ನೈನ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಿರುವಂತಹ ಹೊಸ ಬಂದರು ಎನ್ನೋರ್ ಬಂದರು. ಇನ್ನು ಭಾರತದ ಬಹುದೊಡ್ಡ ಬಂದರು ಇದಾಗಿದೆ. ಭಾರತದಲ್ಲಿರುವಂತಹ ಒಟ್ಟು ಬಂದರುಗಳಲ್ಲಿ ಅತ್ಯಂತ ದೊಡ್ಡ ಬಂದರು ಮುಂಬೈ ಬಂದರು. ಮುಂಬೈ ಬಂದರಿನ ಹೆಚ್ಚಿನ ಒತ್ತಡವನ್ನು ಕಡಿಮೆ ಮಾಡಲು ಯಾವ ಬಂದರನ್ನು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಿಸಲಾಗಿದೆ ಅಂದರೆ ಅದು ನವಶೇವಾ ಜವಾಹರ್ಲಾಲ್ ನೆಹರು ಬಂದರನ್ನು ನಿರ್ಮಾಣ ಮಾಡೋದ್ರ ಮೂಲಕ ಮುಂಬೈ ಬಂದರಿನ ಮೇಲೆ ಇನ್ನೂ ಹೆಚ್ಚಿನ ಒಂದು ಒತ್ತಡ ಇತ್ತು, ಅದನ್ನು ಕಡಿಮೆ ಮಾಡಲಾಗಿದೆ. ಇನ್ನು ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಕಲ್ಕತ್ತಾ ಈ ಎಲ್ಲ ಪ್ರಮುಖ ರಾಜಧಾನಿಗಳನ್ನು ಸೇರಿಸುವಂತಹ ಹೆದ್ದಾರಿಗೆ ನಾವು ಗೋಲ್ಡನ್ ಕ್ವಾಡ್ರಿಲಾಟರಲ್ ರೋಡ್ಸ್ ಅಂತ ಕರಿತೇವೆ. ಸುವರ್ಣ ಚತುಷ್ಕೋನ ರಸ್ತೆ, ಗೋಲ್ಡನ್ ಕ್ವಾಡ್ರಿಲಾಟರಲ್ ರೋಡ್. ಇದು ದೆಹಲಿ, ಅಲ್ಲಿಂದ ಮುಂಬೈ, ಬೆಂಗಳೂರು, ಚೆನ್ನೈ, ಕಲ್ಕತ್ತಾ, ಆಂಧ್ರ ದೇಶದ 4 ದಿಕ್ಕುಗಳನ್ನು ಸಹಿತ ಪೂರ್ವ ಪಶ್ಚಿಮವಾಗಿ ಹಾಗೂ ಉತ್ತರ ದಕ್ಷಿಣವಾಗಿ ಈ ಎಲ್ಲ ಪ್ರಮುಖ ನಗರಗಳನ್ನು ಸಂಪರ್ಕಿಸುವಂತಹ ಹೆದ್ದಾರಿ ಯೋಜನೆಯ ಹೆಸರು ಸುವರ್ಣ ಚತುಷ್ಕೋನ, ಗೋಲ್ಡನ್ ಕ್ವಾಡ್ರಿಲಾಟರಲ್ ರಸ್ತೆ. ನೆಕ್ಸ್ಟ್ 405ನೇ ಪ್ರಶ್ನೆ. ವ್ಯವಸಾಯ ಮತ್ತು ಕೈಗಾರಿಕೆ ಒಂದು ರಾಷ್ಟ್ರದ ಡ್ಯಾಶ್ ಮತ್ತು ಡ್ಯಾಶ್ ಇದ್ದ ಹಾಗೆ. ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ನಾವು ವ್ಯವಸಾಯವನ್ನು, ಕೃಷಿಯನ್ನು ಯಾವುದಕ್ಕೆ ಹೋಲಿಸ್ತೇವೆ ಅಂದರೆ ಅದು ಒಂದು ದೇಹವಾಗಿ ನಾವು ಅದನ್ನು ಹೋಲಿಕೆ ಮಾಡ್ತೇವೆ ಮಾನವನ ಶರೀರದೊಂದಿಗೆ. ಹಾಗೆ ಈ ಕೈಗಾರಿಕೆಗಳನ್ನು ನಾವು ಎಲುಬುಗಳು ಅಂತ ಕರಿತೇವೆ. ಹಾಗೆ ಏನು ಸಾರಿಗೆ ವ್ಯವಸ್ಥೆ ಇದೆ ಅದನ್ನು ನಾವು ನರಮಂಡಲ ಅಂತ ಕರಿತೇವೆ. ಒಂದು ಅರ್ಥವ್ಯವಸ್ಥೆಯನ್ನು ಮಾನವನ ಶರೀರಕ್ಕೆ ಹೋಲಿಸುವುದಾದರೆ ಈ ಸಾರಿಗೆ ವ್ಯವಸ್ಥೆ, ಕೃಷಿ, ಕೈಗಾರಿಕೆ ಮತ್ತು ಸಾರಿಗೆ ಅರ್ಥವ್ಯವಸ್ಥೆಯ 3 ವಲಯಗಳು. ಅದನ್ನು ದೇಹದೊಂದಿಗೆ ಹೋಲಿಕೆ ಮಾಡಿದಾಗ ನಾವು ವ್ಯವಸಾಯವನ್ನು ದೇಹಕ್ಕೂ, ಕೈಗಾರಿಕೆಗಳನ್ನು ಎಲುಬಿಗೂ ಹಾಗೂ ನರಮಂಡಲವಾಗಿ ಸಾರಿಗೆಯನ್ನು ನಾವು ಸಾಂಕೇತಿಕವಾಗಿ ಬಳಸ್ತೇವೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ NHAI
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇದರ ನಿರ್ಮಾಣ ಮತ್ತು ನಿರ್ವಹಣೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದ್ದು, ಇದರ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣವನ್ನು ನಮ್ಮ ದೇಶದಲ್ಲಿ ಮಾಡ್ತಾರೆ. ಇನ್ನು ಗೋಲ್ಡನ್ ಕ್ವಾಡ್ರಿಲಾಟರಲ್ ರಸ್ತೆ ಆರಂಭವಾದಂತಹ ಇಸ್ವಿ 1999. ಇನ್ನು ಭಾರತ ಸರ್ಕಾರ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಇಸ್ವಿ 1955ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ವಾಯುಮಾರ್ಗದ ಮಹತ್ವವನ್ನು ಇನ್ನೂ ಸಹಿತ ಇಂಪ್ರೂವ್ಮೆಂಟ್ ಮಾಡೋಗೋಸ್ಕರ ಮಾಡಿದಂತಹ ಒಂದು ಸ್ಥಾಪಿಸಿದ ಸಂಸ್ಥೆ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ನೆಕ್ಸ್ಟ್ 409ನೇ ಪ್ರಶ್ನೆ. ಗುಜರಾತಿನ ಕಚ್ ಕಾರಿಯ ಶಿರೋಭಾಗದಲ್ಲಿರುವಂತಹ ಭಾರತದ ಪಶ್ಚಿಮ ತೀರದ ಪ್ರಮುಖ ಬಂದರು ಕಾಂಡ್ಲಾ ಬಂದರು ಕಚ್ ಕಾರಿಯ ಶಿರೋಭಾಗದಲ್ಲಿದೆ. ಭಾರತದ ನಕಾಶೆಯ ಬಿಡಿಸಿದರೆ ಇಲ್ಲಿ ಗುಜರಾತಿನ ಕಚ್ ಕಾರಿಯ ಶಿರೋಭಾಗದಲ್ಲಿ ಇರುವಂತಹ ಬಂದರು ಕಾಂಡ್ಲಾ ಬಂದರು. ಇನ್ನು ಒಡಿಶಾ ರಾಜ್ಯದಲ್ಲಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂತಹ ಹೊಸ ಬಂದರು ಪಾರಾದೀಪ್ ಬಂದರು. ಒಡಿಶಾ ರಾಜ್ಯದಲ್ಲಿ ಪಾರಾದೀಪ್ ಬಂದರನ್ನು ಹೊಸದಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇನ್ನು 411ನೇ ಪ್ರಶ್ನೆ. ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಿದಂತಹ ಮಾನವ ನಿರ್ಮಿತ ಬಂದರು ಅಥವಾ ಕೃತಕ ಬಂದರು ಹಾಲ್ಡಿಯಾ ಅನ್ನುವಂತಹ ಒಂದು ಬಂದರನ್ನು ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಒಂದು ಹೊಸ ಬಂದರನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಆಲ್ ಇಂಡಿಯಾ ರೇಡಿಯೋ 412ನೇ ಪ್ರಶ್ನೆ. ಆಲ್ ಇಂಡಿಯಾ ರೇಡಿಯೋ ಪ್ರಾರಂಭವಾದಂತಹ ವರ್ಷ 1936ನೇ ಇಸ್ವಿ. ಇನ್ನು ಭಾರತದಲ್ಲಿ ಟೆಲಿವಿಷನ್ ಪ್ರಸಾರವು 1959ರಲ್ಲಿ ದೆಹಲಿಯಿಂದ ಯಾವ ಹೆಸರಿನೊಂದಿಗೆ ಆರಂಭಗೊಂಡಿತು? ಟೆಲಿವಿಷನ್ ಅಂದರೆ ಟಿವಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ 59ನೇ ಇಸ್ವಿಯಲ್ಲಿ ದೆಹಲಿಯಿಂದ ದೂರದರ್ಶನ ಅನ್ನುವಂತಹ ಒಂದು ಹೆಸರಿನಲ್ಲಿ ಭಾರತದಲ್ಲಿ ಟೆಲಿವಿಷನ್ ಪ್ರಸಾರ ಆರಂಭವಾಯಿತು. ಇನ್ನು 414ನೇ ಪ್ರಶ್ನೆ. ಗ್ರಾಮೀಣ ರಸ್ತೆಗಳನ್ನು ಸುಧಾರಣೆ ಮಾಡಲು ಪ್ರಧಾನಮಂತ್ರಿಗಳ ಹೆಸರಿನಲ್ಲಿರುವಂತಹ ಯೋಜನೆ ಗ್ರಾಮ್ ಸಡಕ್ ಯೋಜನೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಅದೇ ನೀರಾವರಿಗಾಗಿ ಇರುವಂತಹ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಇರುವಂತಹ ಯೋಜನೆ ಅಂದರೆ ಪ್ರಧಾನಮಂತ್ರಿ ಸಿಂಚಾಯ್ ಯೋಜನೆ. ಕೌಶಲ್ಯಗಳ ಅಭಿವೃದ್ಧಿಗಾಗಿ ಇರುವಂತಹ ಕೇಂದ್ರ ಸರ್ಕಾರದ ಯೋಜನೆ ಸ್ಕಿಲ್ ಇಂಡಿಯಾ. ಪ್ರಧಾನಮಂತ್ರಿ ಕೌಶಲ್ಯ ತರಬೇತಿ ಕೇಂದ್ರ. ಈ ರೀತಿಯಾಗಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಹೆಸರಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಈ ಗ್ರಾಮ್ ಸಡಕ್ ಯೋಜನೆಯು ಹಳ್ಳಿಯ ಮೂಲೆ ಮೂಲೆಗಳಿಗೂ ಸಹಿತ ಸಂಪರ್ಕವನ್ನು ಮುಖ್ಯ ರಸ್ತೆಯೊಂದಿಗೆ ಸೇರಿಸುವ ಕೆಲಸವನ್ನು ಮಾಡ್ತದೆ. ಇನ್ನು 415ನೇ ಪ್ರಶ್ನೆ. ಸಿಮೆಂಟ್ ಕಾಂಕ್ರೀಟ್ ಮತ್ತು ಡಾಂಬರಿನಿಂದ ನಿರ್ಮಿಸಲ್ಪಡುವಂತಹ ರಸ್ತೆಯನ್ನು ಪಕ್ಕಾ ರಸ್ತೆಗಳು ಅಂತ ಕರೀತಾರೆ. ಈ ರಸ್ತೆಗಳಲ್ಲಿ ಮತ್ತೆ ಎರಡು ವಿಧವನ್ನು ಮಾಡಿದ್ದು ಪಕ್ಕಾ ರಸ್ತೆ ಮತ್ತು ಕಚ್ಚಾ ರಸ್ತೆ. ಪಕ್ಕಾ ರಸ್ತೆಗಳು ಸಿಮೆಂಟ್ ಕಾಂಕ್ರೀಟ್ ಅಥವಾ ಡಾಂಬರಿನಿಂದ ನಿರ್ಮಿಸಲ್ಪಟ್ಟಿದ್ದು ವರ್ಷದ ಎಲ್ಲ ಋತುಗಳಲ್ಲಿಯೂ ಸಹಿತ ಬಳಕೆಗೆ ಯೋಗ್ಯವಾಗಿದೆ. ಅದೇ ರೀತಿಯಾಗಿ ಕಚ್ಚಾ ರಸ್ತೆ ಕೇವಲ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಬಳಕೆಗೆ ಯೋಗ್ಯವಾಗಿದ್ದು ಮಳೆಗಾಲದಲ್ಲಿ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ.
ಇನ್ನು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆ ಹೊತ್ತಿರುವಂತಹ ಕೇಂದ್ರ ಸರ್ಕಾರದ ಇಲಾಖೆ ಕೇಂದ್ರ ಸರ್ಕಾರದ ಲೋಕೋಪಯೋಗಿ ಇಲಾಖೆ. ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಹೊತ್ತಿರತಕ್ಕಂತಹ ಇಲಾಖೆ ರಾಜ್ಯದ ಲೋಕೋಪಯೋಗಿ ಇಲಾಖೆ. ಈ ಎರಡು ಇಲಾಖೆಗಳು ಸಹಿತ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ, ಅದನ್ನು ಹೊಸದಾಗಿ ನಿರ್ಮಿಸುವುದು ಮತ್ತು ಅದರ ಮೇಂಟೆನೆನ್ಸ್ ಮಾಡುವಂತಹ, ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿದೆ. ಇನ್ನು ಅದೇ ರೀತಿಯಾಗಿ ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅದು ಜಿಲ್ಲಾ ಪಂಚಾಯಿತಿಗೆ ಸೇರಿದಂತಹ ಜವಾಬ್ದಾರಿಯಾಗಿದೆ. ಇನ್ನು ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಸ್ಥಳೀಯ ಆಡಳಿತ ಸಂಸ್ಥೆಯಾಗಿರುವಂತಹ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದೆ. ಇನ್ನು ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಈ ಒಂದು ರಾಜ್ಯದಲ್ಲಿದೆ. ಇದು ಒಂದು ಖಾಸಗಿ ಉಕ್ಕು ತಯಾರಿಕಾ ಕಂಪನಿಯಾಗಿದ್ದು ಇದು ಕರ್ನಾಟಕ ರಾಜ್ಯದಲ್ಲಿದೆ. ನೆಕ್ಸ್ಟು 421ನೇ ಪ್ರಶ್ನೆ. ಬಾಕ್ಸೈಟ್ ಅದಿರು ಇದು ಈ ಒಂದು ಅದಿರಿನಿಂದ ತೆಗೆಯುವಂತಹ ಲೋಹ ಅಥವಾ ಕಚ್ಚಾ ವಸ್ತು ಯಾವುದು ಅಂದರೆ ಅದು ಅಲ್ಯೂಮಿನಿಯಂ. ಬಾಕ್ಸೈಟ್ ಅದಿರಿನಿಂದ ಅಲ್ಯೂಮಿನಿಯಂ ಲೋಹವನ್ನು ಮಾಡ್ತಾರೆ. ಅಲ್ಯೂಮಿನಿಯಮನ್ನು ನಾವು 20ನೇ ಶತಮಾನದ ಅದ್ಭುತ ಲೋಹ ಅನ್ನುವಂತಹ ಒಂದು ಹೆಸರಿನಿಂದ ಅದನ್ನು ನಾವು ಕರಿತೇವೆ. ಕಾರಣ ಅದನ್ನು ನಾವು ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡೋದರಿಂದ ಅದನ್ನು ನಾವು ಅದ್ಭುತ ಲೋಹ ಅಂತ ಕರಿತೇವೆ. ಇನ್ನು ಭಾರತದ ಅರಣ್ಯ ಆಧಾರಿತ ಕೈಗಾರಿಕೆಗೆ ಒಂದು ಪ್ರಮುಖ ಉದಾಹರಣೆಯಾಗಿ ನಾವು ಕಾಗದ ಕೈಗಾರಿಕೆಯನ್ನು ನೀಡಬಹುದು. ಕಾಗದ ಕೈಗಾರಿಕೆಯು ಭಾರತದ ಒಂದು ಪ್ರಮುಖ ಅರಣ್ಯ ಆಧಾರಿತ ಕೈಗಾರಿಕೆಗಳಿವೆ. ಕೈಗಾರಿಕೆಯನ್ನು ನಾವು 2-3 ರೀತಿಗಳಲ್ಲಿ ಅದರಲ್ಲಿ ವಿಧವನ್ನು ನೋಡ್ಬೋದು. ಗಾತ್ರದ ಆಧಾರದ ಮೇಲೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಮಧ್ಯಮ ಗಾತ್ರದ ಕೈಗಾರಿಕೆಗಳು ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳು ಅಂತ ಭಾಗ ಮಾಡ್ತವೆ. ಅದೇ ರೀತಿಯಾಗಿ ಕಚ್ಚಾ ವಸ್ತುಗಳು ರಾ ಮಟೀರಿಯಲ್ ಸಿಗುವಂತಹ ಆಧಾರದ ಮೇಲೆ ನಾವು ಅದನ್ನು ಕೃಷಿ ಆಧಾರಿತ ಕೈಗಾರಿಕೆಗಳು, ಖನಿಜ ಆಧಾರಿತ ಕೈಗಾರಿಕೆಗಳು, ಅರಣ್ಯ ಆಧಾರಿತ ಕೈಗಾರಿಕೆಗಳು ಅಂತ ನಾವು ಅದನ್ನು ಭಾಗ ಮಾಡ್ತೇವೆ. ಈ ಒಂದು ಅರಣ್ಯ ಆಧಾರಿತ ಕೈಗಾರಿಕೆಗಳಿಗೆ ಕಾಗದ ಕೈಗಾರಿಕೆ ಒಂದು ಅತ್ಯಂತ ಪ್ರಮುಖವಾದಂತಹ ಉದಾಹರಣೆಯಾಗಿದೆ. ಇನ್ನು ಭಾರತದ ಪ್ರಪ್ರಥಮ ಆಧುನಿಕ ಕಾಗದ ಕೈಗಾರಿಕೆಯು 1932ನೇ ಇಸ್ವಿಯಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯದ ಸೆರಾಂಪುರ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಸ್ಥಾಪನೆಗೊಂಡಿತು. ಪ್ರಪ್ರಥಮ ಆಧುನಿಕ ಕಾಗದ ಕೈಗಾರಿಕೆ ಎನ್ನುವುದು 32ನೇ ಇಸ್ವಿಯಲ್ಲಿ ಪಶ್ಚಿಮ ಬಂಗಾಳದ ಸೆರಾಂಪುರ ಅನ್ನುವಂತಹ ಸ್ಥಳದಲ್ಲಿ ಸ್ಥಾಪನೆ ಆಯಿತು. ಇನ್ನು ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಕಾರ್ಖಾನೆ ಇರುವಂತಹ ಕರ್ನಾಟಕದ ನಗರ ಭದ್ರಾವತಿ. ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ವಿಸ್ಕೋ ಅಂತ ಕರೀತಾರೆ. ಈ ಒಂದು ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಕಂಪನಿ ಇರುವುದು ಭದ್ರಾವತಿಯಲ್ಲಿ. ನೆಕ್ಸ್ಟು ನಾರುಗಳಿಂದ ಬಟ್ಟೆ ತಯಾರಿಸುವ ಒಂದು ಕೈಗಾರಿಕೆಗಳಿಗೆ ಟೆಕ್ಸ್ಟೈಲ್, ಜವಳಿ ಕೈಗಾರಿಕೆ ಅಂತ ಕರೀತಾರೆ. ಇದರಲ್ಲಿ ನಾವು ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೇವೆ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಥವಾ ಭಾರತದ ಕಾಟನೋಪೋಲಿಸ್ ಅನ್ನುವಂತಹ ಒಂದು ಹೆಸರಿನಿಂದ, ಬಿರುದಿನಿಂದ ನಾವು ಕರಿತೇವೆ. ಇನ್ನು ಸಕ್ಕರೆ ಕೈಗಾರಿಕೆಯ ಪ್ರಮುಖ ಮುಖ್ಯ ಕಚ್ಚಾ ವಸ್ತು ಅಂದರೆ ಅದು ಕಬ್ಬು. ಭಾರತವು ಈ ಒಂದು ಕಬ್ಬಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಬ್ರೆಜಿಲ್ ನಂತರ 2ನೇ ಸ್ಥಾನದಲ್ಲಿದೆ. ಇನ್ನು 427ನೇ ಪ್ರಶ್ನೆ. ಭಾರತದ ಮ್ಯಾಂಚೆಸ್ಟರ್ ಅಂದರೆ ಕಾಟನ್, ಹತ್ತಿ ಬಟ್ಟೆಗಳಿಗೆ ಅತ್ಯಂತ ಪ್ರಸಿದ್ಧವಾದಂತಹ ನಗರ ಅಂದರೆ ಅದು ಮುಂಬೈ. ಮ್ಯಾಂಚೆಸ್ಟರ್ ಎನ್ನುವುದು
ಇಂಗ್ಲೆಂಡಿನ ಅತ್ಯಂತ ಪ್ರತಿಷ್ಠಿತ ಹತ್ತಿ ಬಟ್ಟೆ ತಯಾರಿಕಾ ಕೇಂದ್ರವಾಗಿದ್ದು ಅದರ ಅನ್ವರ್ಥ ನಾಮವಾಗಿ ನಾವಿಲ್ಲಿ ಭಾರತದ ಮ್ಯಾಂಚೆಸ್ಟರ್, ಮುಂಬೈ. ಇನ್ನು ಸಿಲಿಕಾನ್ ಸಿಟಿ ಎಂದು ಕರೆಯಲ್ಪಡುವಂತಹ ಭಾರತದ ನಗರ ಬೆಂಗಳೂರು. ಇದು IT ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ತಂತ್ರಜ್ಞಾನ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಲಿಕಾನ್ ಸಿಟಿ ಎಂದು ನಾವು ಬೆಂಗಳೂರನ್ನು ಕರಿತೇವೆ. ಹಾಗೆ ಬೆಂಗಳೂರು ಬರೀ ಭಾರತ ಒಂದೇ ಅಲ್ಲ, ಇಡೀ ವಿಶ್ವದ ಟಾಪ್ 10 IT ಸಿಟಿಗಳಲ್ಲಿ ಸಹಿತ ಒಂದು. ಇನ್ನು ಭಾರತವು ಉತ್ಪಾದಿಸುವ ಕಬ್ಬಿಣೇತರ ಲೋಹಗಳಲ್ಲಿ ಅತ್ಯಂತ ಪ್ರಮುಖವಾದ ಲೋಹ ಯಾವುದಂದ್ರೆ ಅದು ಅಲ್ಯೂಮಿನಿಯಂ ಲೋಹ. ಇದನ್ನು ಬಾಕ್ಸೈಟ್ ಅದಿರಿನಿಂದ ಪಡಿತೇವೆ. ಇನ್ನು 431ನೇ ಪ್ರಶ್ನೆ, ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಕುಲ್ಟಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ 1874ರಲ್ಲಿ ಆರಂಭವಾಯಿತು. ನೆಕ್ಸ್ಟ್ 432ನೇ ಪ್ರಶ್ನೆ, ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಕಬ್ಬಿನ ಉತ್ಪಾದನೆಯಲ್ಲಿ ಅದರ ಜೊತೆಗೆ ಸಕ್ಕರೆಯ ಉತ್ಪಾದಿಸುವ ದೇಶಗಳಲ್ಲಿ ಭಾರತವು ಪ್ರಪಂಚದಲ್ಲಿಯೇ ಎರಡನೇ ಸ್ಥಾನವನ್ನು ಪಡೆದಿದೆ. ಮೊದಲನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. ಇನ್ನು ಭಾರತದ ಜಾವಾ ಅಂತ ಕರೆಯಲ್ಪಡುವಂತಹ ಸ್ಥಳ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆ. ಗೋರಖ್ಪುರ್ ಜಿಲ್ಲೆಯಲ್ಲಿ ಕಬ್ಬನ್ನು ಅತಿ ಹೆಚ್ಚು ಬೆಳೆಯಲ್ಪಡುವುದರಿಂದ ಇದನ್ನು ಭಾರತದ ಜಾವಾ ಅಂತ ಕರೀತಾರೆ. ಇನ್ನು ನಮ್ಮ ದೇಶದಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್, ಅದಕ್ಕೆ ನಾವು STP ಅಂತ ಕರಿತೀವಿ. STP ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಇದನ್ನು ಸ್ಥಾಪನೆ ಮಾಡಿದಂಥ ವರ್ಷ 1995ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ STPಯನ್ನು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಅತ್ಯಂತ ವಿನಾಶಕಾರಿ ವಾಯುಗೋಳೀಯ ವಿಪತ್ತು ಯಾವುದು ಅಂತ ನೋಡಿದರೆ ಅದು ಆವರ್ತ ಮಾರುತ. ಸೈಕ್ಲೋನ್ಗಳನ್ನು ನಾವು ಏನಂತ ಕರಿತೀವಿ, ಅತ್ಯಂತ ವಿನಾಶಕಾರಿ ಒಂದು ವಾಯುಗೋಳೀಯ ವಿಪತ್ತು ಅಂತ ಕರಿತೇವೆ. ಈ ಒಂದು ಆವರ್ತ ಮಾರುತಗಳು ಉಷ್ಣಾಂಶ ಮತ್ತು ಒತ್ತಡದ ಹೆಚ್ಚು ಮತ್ತು ಕಡಿಮೆ ಒಂದು ಕಾರಣದಿಂದ ಈ ಒಂದು ಆವರ್ತ ಮಾರುತಗಳು ಉಂಟಾಗ್ತದೆ. ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದೆಡೆಗೆ ಗಾಳಿಯು ವೃತ್ತಾಕಾರದಲ್ಲಿ ತಿರುಗಿದಾಗ ಈ ಒಂದು ಆವರ್ತ ಮಾರುತಗಳು ಉಂಟಾಗುತ್ತದೆ. ಈ ರೀತಿಯ ಆವರ್ತ ಮಾರುತಗಳು ಭಾರತದ ಪೂರ್ವ ಕರಾವಳಿಯಲ್ಲಿ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ನಮಗೆ ಆಗಾಗ ನೋಡಲಿಕ್ಕೆ ಸಿಗ್ತದೆ. ಇದಕ್ಕೆ ದೇಶಗಳು ಸಹಿತ ಇದಕ್ಕೊಂದು ಹೆಸರುಗಳನ್ನು ಸಹಿತ ಇಡೋದನ್ನು ನಾವು ಗಮನಿಸಬಹುದು. ನೆಕ್ಸ್ಟು 437ನೇ ಪ್ರಶ್ನೆ, ಭಾರತದ ಪರ್ಯಾಯ ಪ್ರಸ್ಥಭೂಮಿಗಳಲ್ಲಿ ಯಾವುದು ಸಂಭವಿಸಿದ್ದು ಬಹಳ ಅಪರೂಪ ಅಂದರೆ ವಿನಾಶಕಾರಕ ಶಕ್ತಿಗಳಲ್ಲಿ ಭಾರತದ ಪರ್ಯಾಯ ಪ್ರಸ್ಥಭೂಮಿಯು ಅತ್ಯಂತ ಗಟ್ಟಿಯಾದಂತಹ ಭೂಸ್ವರೂಪವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಭೂಕಂಪಗಳು ಸಂಭವಿಸುವುದಿಲ್ಲ. ಅದೇ ನಾವು ಹಿಮಾಲಯ ಪರ್ವತ ಶ್ರೇಣಿಗಳನ್ನು, ಶಿವಾಲಿಕ್ ಪರ್ವತ ಶ್ರೇಣಿಗಳನ್ನು ನೋಡಿದಾಗ ಅಲ್ಲಿ ಭೂಕಂಪಗಳು ಸಂಭವಿಸುವ ವಲಯ ಅಂತ ನಾವು ಅದನ್ನು ಗುರುತ ಮಾಡ್ತೇವೆ. ಯಾಕೆಂದರೆ ಭಾರತದ ಭೂಖಂಡವು ಆಫ್ರಿಕಾದಿಂದ ಕೋಟ್ಯಾಂತರ ವರ್ಷಗಳ ಹಿಂದೆ ಬೇರ್ಪಟ್ಟಾಗ ಅದು ಏಷ್ಯಾ ಖಂಡದ ಭೂಫಲಕಕ್ಕೆ ಡಿಕ್ಕಿ ಹೊಡೆದಾಗ ಆದಂತಹ ಒಂದು ಮಡಿಕೆ ಪರ್ವತಗಳು. ಮೊದಲು ಅಲ್ಲಿ ಸಮುದ್ರ ಇರುವಂತಹ ಕಾರಣ ಕೆಳಗೆ ಜೌಗು ಮಣ್ಣು ಇರುವುದರಿಂದ ಹಿಮಾಲಯ ಪರ್ವತಗಳನ್ನು ಭಾರತದ ಭೂಕಂಪ ವಲಯಗಳಲ್ಲಿ ಒಂದು ಅಂತ ನಾವು ಗುರುತ ಮಾಡ್ತೇವೆ. ಇನ್ನು 438ನೇ ಪ್ರಶ್ನೆ, ಭಾರತದಲ್ಲಿ ಆಗಾಗ್ಗೆ ಬೆಟ್ಟ ಗುಡ್ಡ ಪರ್ವತ ಇರುವಂತಹ ರಾಜ್ಯಗಳಲ್ಲಿ ಸಂಭವಿಸುವಂತಹ ವಿನಾಶಕಾರಕ ಘಟನೆ ಅಂದರೆ ಅದು ಲ್ಯಾಂಡ್ ಸ್ಲೈಡಿಂಗ್, ಭೂಕುಸಿತಗಳು ಆಗಾಗ ನಾವು ಈ ಬೆಟ್ಟ ಗುಡ್ಡ ರಾಜ್ಯಗಳಲ್ಲಿ ಕಂಡುಬರುವುದನ್ನು
ನೋಡ್ತೇವೆ. ಉದಾಹರಣೆಗೆ ಹಿಮಾಚಲ ಪ್ರದೇಶಗಳಲ್ಲಿ, ಉತ್ತರಾಖಂಡ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ಭೂಕುಸಿತಗಳು, ಅಂದರೆ ಭೂಮಿಯ ಗುರುತ್ವ ಶಕ್ತಿಯ ಒಂದು ಕಾರಣದಿಂದಾಗಿ ಮಣ್ಣು ಮತ್ತು ಕಲ್ಲುಗಳು ಸಡಿಲವಾಗಿ ಕೆಳಮುಖವಾಗಿ ಮಣ್ಣು ಹಾಗೂ ಕಲ್ಲುಗಳು ಕುಸಿಯುವುದಕ್ಕೆ ನಾವು ಭೂಕುಸಿತ ಅಂತ ಕರಿತೇವೆ. ಇನ್ನು ಕೋಸ್ಟಲ್ ಏರಿಯಾಗಳಲ್ಲಿ, ಸಮುದ್ರ ತೀರಗಳಲ್ಲಿ ಕಡಲ ಕೊರೆತಗಳು ಹೆಚ್ಚಾಗಿ ಆಗುವುದು ಸಮುದ್ರದ ಅಲೆಗಳಿಂದ. ಪ್ರತಿ ವರ್ಷವೂ ಸಹಿತ ಕರಾವಳಿ ಪ್ರದೇಶಗಳಲ್ಲಿ ನಾವು ಈ ಸಮುದ್ರದ ಅಲೆಗಳಿಂದ ಕಡಲ ಕೊರೆತ ಉಂಟಾಗಿ ಅನೇಕ ಆಸ್ತಿಪಾಸ್ತಿ ಹಾಗೂ ಜೀವಹಾನಿ ಆಗುವುದನ್ನು ನಾವು ನೋಡ್ತೇವೆ. ಈ ಒಂದು ಕಡಲ ಕೊರೆತಗಳನ್ನು ತಪ್ಪಿಸುವ ಸಲುವಾಗಿ ಯಾವ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅಂತ ಪ್ರಶ್ನೆಗಳನ್ನು ಸಹಿತ ಕೇಳಬಹುದು. ಇದರಲ್ಲಿ ಕಲ್ಲುಗಳನ್ನು ತಂದು ತಡೆಗೋಡೆ ಮಾಡುವುದರ ಮೂಲಕನೂ ಸಹಿತ ನಾವು ಇದನ್ನು ತಡೆಗಟ್ಟಬಹುದು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನು ಹೀಗೂ ಕೇಳಬಹುದು, ಕಡಲ ಕೊರೆತವನ್ನು ತಪ್ಪಿಸಲು ಯಾವ ರೀತಿಯ ಅರಣ್ಯಗಳನ್ನು ನಾವು ಬೆಳೆಸಬಹುದು. ಈ ಸಮುದ್ರ ತೀರಗಳಲ್ಲಿ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದರಿಂದ ಈ ಒಂದು ಕಡಲ ಕೊರೆತವನ್ನು ಸಾಕಷ್ಟು ಪ್ರಮಾಣದಲ್ಲಿ ತಗ್ಗಿಸಬಹುದು. ನೆಕ್ಸ್ಟು 440ನೇ ಪ್ರಶ್ನೆ. 2011 ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ. ಅಂದರೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆಯ ಭಾಗ 17.5. ಅಂದರೆ ಇಡೀ ವಿಶ್ವದಲ್ಲಿ 100 ಜನರು ಇದ್ದರೆ ಭಾರತದಲ್ಲಿ ಸರಿಸುಮಾರು 17 ಜನ ವಾಸ ಮಾಡ್ತಾ ಇದ್ದಾರೆ. ಇನ್ನು ಭಾರತದ ಜನಭರಿತವಾದಂತಹ ರಾಜ್ಯ, ವಿಸ್ತೀರ್ಣದಲ್ಲೂ ದೊಡ್ಡ ಇರುವಂತಹ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಜನರು ವಾಸ ಮಾಡ್ತಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತದ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ಭಾರತದ ಅತಿ ಕಡಿಮೆ ಜನಸಾಂದ್ರತೆಯುಳ್ಳ ರಾಜ್ಯ, ಜನಸಾಂದ್ರತೆ ಕೇಳಿದರೆ ಜನಸಂಖ್ಯೆಯಲ್ಲ, ಪ್ರತಿ ಚದರ ಕಿಲೋಮೀಟರ್ ವಾಸಿಸುವಂತಹ ಸರಾಸರಿ ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೇವೆ. ಜನಸಾಂದ್ರತೆಯುಳ್ಳ ಅತಿ ಕಡಿಮೆ ರಾಜ್ಯ ಅದು ಭಾರತದ ಅರುಣಾಚಲ್ ಪ್ರದೇಶ. ಅಂದರೆ ವಿಸ್ತೀರ್ಣದಲ್ಲಿ ಸ್ವಲ್ಪ ದೊಡ್ಡ ಇದ್ದರೂ ಅಲ್ಲಿ ಜನ ಬಹಳ ಕಡಿಮೆ ವಾಸ ಮಾಡುವುದರಿಂದ ಅದು ಅತಿ ಕಡಿಮೆ ಜನಸಾಂದ್ರತೆಯುಳ್ಳ ರಾಜ್ಯ. ಇನ್ನು ಜನಸಂಖ್ಯಾ ಹಂಚಿಕೆಯನ್ನು ವಿವರಿಸಲು ನಾವು ಬಳಸುವಂತಹ ಒಂದು ಶಬ್ದಕ್ಕೆ ನಾವು ಜನಸಾಂದ್ರತೆ ಅಂತ ಕರಿತೇವೆ. ಅಂದರೆ ಜನಸಂಖ್ಯೆಯ ಹಂಚಿಕೆ ಹೇಗಿದೆ, ಜನಸಂಖ್ಯೆ ಆ ಒಂದು ಭೂ ವಿಸ್ತೀರ್ಣಕ್ಕೆ ಸರಿಯಾಗಿ ಎಷ್ಟಿದೆ ಅನ್ನೋದಕ್ಕೆ ನಾವು ಅದನ್ನು ಜನಸಾಂದ್ರತೆ ಅಂತ ಕರಿತೇವೆ. ಈ ಒಂದು ಜನಸಾಂದ್ರತೆಯನ್ನು ಲೆಕ್ಕ ಹಾಕಿದರೆ 2011ರ ಜನಗಣತಿ ಪ್ರಕಾರ ಭಾರತದ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ 382ರಷ್ಟು ಇದೆ. ಇನ್ನು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ, ಇಲ್ಲಿ ಗೊಂದಲ ಮಾಡ್ಕೋಬಾರ್ದು, ಅತಿ ಕಡಿಮೆ ಜನಸಾಂದ್ರತೆ ರಾಜ್ಯ ಅರುಣಾಚಲ್ ಪ್ರದೇಶ, ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಸಿಕ್ಕಿಂ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯುಳ್ಳ ರಾಜ್ಯ ಬಿಹಾರದಲ್ಲಿ ಅತಿ ಹೆಚ್ಚು ಜನರು ವಾಸ ಮಾಡುವುದರಿಂದ ಇದು ಭಾರತದ ಅತಿ ಹೆಚ್ಚು ಜನಸಾಂದ್ರತೆ ಉಳ್ಳಂತಹ ರಾಜ್ಯವಾಗಿದೆ. ಇನ್ನೆಷ್ಟು 449ನೇ ಪ್ರಶ್ನೆ. ಭಾರತದ ಸರಾಸರಿ ಸಾಕ್ಷರತೆಯ ಪ್ರಮಾಣ 2011ರ ಜನಗಣತಿ ಪ್ರಕಾರ ಎಷ್ಟಿದೆ ಅಂದರೆ ಅದು 74.04. ಒಟ್ಟು ಸಾಕ್ಷರತೆಯ ಪ್ರಮಾಣ 74.04. ನೆಕ್ಸ್ಟು 450ನೇ ಪ್ರಶ್ನೆ. ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವುದು ಇದೊಂದು ಸಂಕೀರ್ಣವಾದಂತಹ ವಿದ್ಯಮಾನವಾಗಿದೆ. ಇದರಲ್ಲಿ ಅನೇಕ ಅಂಶಗಳು ಸಹಿತ ಪ್ರಚಲಿತವಾಗಿ ಬದಲಾವಣೆ ಹೊಂದುತ್ತಾ ಇರುವುದರಿಂದ ಇದನ್ನು ಒಂದು ಸಂಕೀರ್ಣ ವಿದ್ಯಮಾನ ಅಂತ ಕರಿತೇವೆ.
ನೆಕ್ಸ್ಟು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಸೇವೆಗಳ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅಂದರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಗೆ ಸರಕು ಸೇವೆ, ಗೂಡ್ಸ್ ಆ್ಯಂಡ್ ಸರ್ವಿಸ್, ಇವುಗಳ ವ್ಯಾಲ್ಯೂವನ್ನು ನಾವು ನ್ಯಾಷನಲ್ ಇನ್ಕಮ್ ಅಂತ ಕರಿತೇವೆ, ರಾಷ್ಟ್ರೀಯ ಆದಾಯ. ಇನ್ನು ಅನಾಭಿವೃದ್ಧಿ ದೇಶಗಳಲ್ಲಿ ಪ್ರಮುಖವಾಗಿ ತಲಾ ವರಮಾನ, ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವುದು ಬಹಳ ಕಡಿಮೆ ಇರುತ್ತದೆ, ಹಾಗೂ ರಾಷ್ಟ್ರೀಯ ಆದಾಯವು ಕೂಡ ಬಹಳ ಕಡಿಮೆ ಇರುತ್ತದೆ. ಇನ್ನು 453ನೇ ಪ್ರಶ್ನೆ, ಮಾನವ ಅಭಿವೃದ್ಧಿಯು ಯಾವುದರ ವಿಸ್ತರಣೆಯನ್ನು ಸೂಚಿಸುತ್ತದೆ ಅಂದರೆ ಅದು ಮನುಷ್ಯನ ಒಂದು ಎಬಿಲಿಟಿಗೆ ಸಂಬಂಧಪಟ್ಟಂತೆ, ಮಾನವನ ಒಂದು ಸಾಮರ್ಥ್ಯಗಳ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸೂಚಿಸುತ್ತದೆ. ಇನ್ನು ಜಾಗತಿಕ ಮಾನವ ಅಭಿವೃದ್ಧಿ ವರದಿಗಳ ಪ್ರಕಟಣೆಯನ್ನು ಹೊಣೆ ಹೊತ್ತಿರುವಂತಹ ಸಂಸ್ಥೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ವಿಶ್ವಸಂಸ್ಥೆಯ UNOದ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವುದು ಜಾಗತಿಕವಾಗಿ ವಿಶ್ವದಲ್ಲಿ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಶನ್, ಇದನ್ನು ನಾವು HDI ಅಂತ ಕರಿತೇವೆ. ಈ ಒಂದು ಮಾನವ ಅಭಿವೃದ್ಧಿ ವರದಿಗಳನ್ನು ಪ್ರತಿ ವರ್ಷ ಸಹಿತ ಪ್ರಕಟಿಸುತ್ತದೆ. ಇನ್ನು 2014ನೇ ಇಸ್ವಿಯಲ್ಲಿ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ HDIದಲ್ಲಿ ಭಾರತದ ಸ್ಥಾನ 135ನೇ ಸ್ಥಾನ ಇತ್ತು. ಇನ್ನು 2011ನೇ ಜನಗಣತಿ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತವು 945, ಅಂದರೆ ಪ್ರತಿ 1000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆಯನ್ನು ಇದು ಸೂಚಿಸುತ್ತದೆ. ಇನ್ನು ಜನರ ಜೀವನ ಮಟ್ಟವನ್ನು ಅತ್ಯಂತ ಆಧುನಿಕವಾಗಿ ಅಳೆಯುವಂತಹ ಒಂದು ಮಾಪನಕ್ಕೆ ನಾವು ಮಾನವ ಅಭಿವೃದ್ಧಿ ಸೂಚಿ ಅಂತ ಕರಿತೇವೆ. ಇದರಲ್ಲಿ ನಾವು ಕೇವಲ ಆರ್ಥಿಕತೆಯನ್ನು ಮಾತ್ರ ತೆಗೆದುಕೊಳ್ಳದೆ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಹಣಕಾಸು, ಈ ಮೂರುಗಳ ಮಿಶ್ರಣದಿಂದ ನಾವು ಒಂದು ದೇಶದಲ್ಲಿ ಇರುವಂತಹ ಜನರ ಜೀವನ ಮಟ್ಟವನ್ನು ಆಧುನಿಕವಾಗಿ ಅಳಿತೇವೆ. ನೆಕ್ಸ್ಟು 458ನೇ ಪ್ರಶ್ನೆ, ಅನಾಭಿವೃದ್ಧಿ, ಈ ಹಿಂದೆ ಇರುವಂತಹ ಅನಾಭಿವೃದ್ಧಿ ದೇಶಗಳನ್ನು ಈಗ ನಾವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಂತ ಕರಿತೇವೆ, ಡೆವಲಪಿಂಗ್ ಕಂಟ್ರೀಸ್ ಅಂತ ಕರಿತೇವೆ. ಅಂದರೆ ಅವುಗಳು ಸಹಿತ ಈಗ ಅವುಗಳ ದೇಶದಲ್ಲಿ ಕೈಗಾರಿಕೆಗಳನ್ನು ಹಾಗೂ ಸೇವಾ ವಲಯದಲ್ಲಿ ತ್ವರಿತವಾಗಿ ಬದಲಾವಣೆಗಳನ್ನು ತಂದಿರುವುದರ ಪರಿಣಾಮವಾಗಿ ಆ ಒಂದು ಅನಾಭಿವೃದ್ಧಿ ದೇಶಗಳು, ಬಡ ದೇಶಗಳು, ತೃತೀಯ ಜಗತ್ತು ಅಂತ ಕರಿತಿದ್ದಂಥ ದೇಶಗಳು ಈಗ ಡೆವಲಪಿಂಗ್ ಕಂಟ್ರೀಸ್ ಆಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಾಗಿ ಬದಲಾವಣೆ ಹೊಂದಿದೆ. ಇನ್ನು 2011ರ ಜನಗಣತಿ ಪ್ರಕಾರ ಪುರುಷರ ಸಾಕ್ಷರತಾ ಸಂಖ್ಯೆ 82.14. ದೇಶದ ಒಟ್ಟು ಸಾಕ್ಷರತೆಯ ಒಂದು ಲೆಕ್ಕಾಚಾರವನ್ನು ನಾವು ನೋಡಿದ್ದೇವೆ 74.04. ಅದರಲ್ಲಿ ಈಗ ಪುರುಷರ ಒಂದು ಜನಗಣತಿ ಸಾಕ್ಷರತೆ ನೋಡಿದರೆ ಅದು 82.14 ಇದೆ. ಅದೇ ರೀತಿಯಾಗಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ನೋಡಿದರೆ ಅದು 65.46. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ಭಾರತದ ರಾಜ್ಯ ಕೇರಳ, ಹಾಗೆ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂತಹ ಭಾರತದ ರಾಜ್ಯ ಬಿಹಾರವಾಗಿದೆ. ಇನ್ನು ಈ ಒಂದು ಮಾನವ ಅಭಿವೃದ್ಧಿ ಸೂಚಿ HDIಯನ್ನು ರೂಪಿಸಲು ಅಮೂಲ್ಯ ಸಲಹೆಗಳನ್ನು ನೀಡಿದಂಥವರು ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್. ಇನ್ನು ಈ ಒಂದು ಮಾನವ ಅಭಿವೃದ್ಧಿ ಸೂಚಿಯನ್ನು ನಿರ್ಮಿಸಲಾದಂತಹ ವರ್ಷ 1990. ಈ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳೆಯಲು ಬಳಸುವಂತಹ 3 ಸೂಚಕಗಳು, ಇಂಡಿಕೇಶನ್ಸ್ ಯಾವುದು ಅಂತ ನಾವು ನೋಡಿದರೆ, ನಿರೀಕ್ಷಿತ ಜೀವಿತಾವಧಿ ದರ, ಅಂದರೆ ಒಬ್ಬ ವ್ಯಕ್ತಿ ಒಂದು ದೇಶದಲ್ಲಿ ಆತ ಬದುಕಬಹುದಾದ ಜೀವಿತಾವಧಿ ವರ್ಷಗಳನ್ನು ನಾವು ಸರಾಸರಿಯನ್ನು ಮಾಡಿದಾಗ ನಿರೀಕ್ಷಿತ ಜೀವಿತಾವಧಿ ದರ ಬರ್ತದೆ. ನೆಕ್ಸ್ಟು ಶೈಕ್ಷಣಿಕ ಸಾಧನೆ, ಒಬ್ಬ ವ್ಯಕ್ತಿ 5 ವರ್ಷದ ನಂತರದಿಂದ ಆತ ಪದವಿ ಶಿಕ್ಷಣದವರೆಗೆ ಎಷ್ಟು ವರ್ಷಗಳನ್ನು ಶೈಕ್ಷಣಿಕವಾಗಿ ಕಳಿತಾನೆ ಅನ್ನೋದರ ಸರಾಸರಿಯೇ ಶೈಕ್ಷಣಿಕ ಸಾಧನೆ. ಹಾಗೂ ತಲಾ ಆದಾಯ, ರಾಷ್ಟ್ರೀಯ ಆದಾಯದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯನ್ನು ಭಾಗಿಸಿದಾಗ ಬರುವಂತಹ ಉತ್ತರ ತಲಾ ಆದಾಯ. ಈ ಮೂರುಗಳನ್ನು ಸೇರಿಸಿ HDI
ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಶನ್ ಮಾನವ ಅಭಿವೃದ್ಧಿ ಸೂಚಿಯನ್ನು ಕಂಡುಹಿಡಿತಾರೆ. ನೆಕ್ಸ್ಟು 464ನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯದ ಮೂಲಕ ಅಭಿವೃದ್ಧಿಯನ್ನು ಅಳೆಯುವುದು ಸಮಂಜಸವಲ್ಲ. ಕೇವಲ ರಾಷ್ಟ್ರೀಯ ಒಂದು ಆದಾಯವನ್ನು ಲೆಕ್ಕಕ್ಕೆ ಇಟ್ಕೊಂಡು ಅಭಿವೃದ್ಧಿಯನ್ನು ಅಳೆದರೆ ಅದು ಸರಿ ಆಗುವುದಿಲ್ಲ. ಕಾರಣ, ಜನಸಂಖ್ಯೆಯು ಹೆಚ್ಚಾದಂತೆ ಆದಾಯವು ಹೆಚ್ಚಾಗಿರುವುದರಿಂದ ಈ ಒಂದು ರಾಷ್ಟ್ರೀಯ ಆದಾಯದ ಮೂಲಕ ಅಭಿವೃದ್ಧಿಯನ್ನು ಅಳೆಯುವುದು ಅಷ್ಟೊಂದು ಸಮಂಜಸವಲ್ಲ. ಇನ್ನು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಯಾಕೆಂದರೆ ಭಾರತ ಹಳ್ಳಿಗಳ ದೇಶ, ಗ್ರಾಮಗಳ ದೇಶ. ಭಾರತದ ಸರಿಸುಮಾರು 60ಕ್ಕಿಂತಲೂ% ಹೆಚ್ಚು ಜನರು ವಾಸಿಸುವಂಥದ್ದು ಗ್ರಾಮಗಳಲ್ಲಿ. ನಿಜವಾಗಿಯೂ ಭಾರತದ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ. ಅದನ್ನು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟು 466ನೇ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿ ಅಮೆಂಡ್ಮೆಂಟ್ ಪ್ರಕಾರ ಭಾರತದಲ್ಲಿ ಒಟ್ಟು 3 ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿಗಳು ಹಾಗೂ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳು ಈ ಒಂದು 73ನೇ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಕೆಲಸ ಮಾಡುವುದು, ಕಾರ್ಯವನ್ನು ನಿರ್ವಹಿಸುವುದು ಅದು ಪ್ರಜಾಪ್ರಭುತ್ವದ ತತ್ವಗಳ ಅಡಿಯಲ್ಲಿ ಕೆಲಸವನ್ನು ಮಾಡ್ತದೆ. ಅಂದರೆ ಅಧಿಕಾರದ ವಿಕೇಂದ್ರೀಕರಣದ ಸಲುವಾಗಿ ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ಅಸ್ತಿತ್ವಕ್ಕೆ ತಂದಿದ್ದೇವೆ. ಇಡೀ ಒಂದು ಭಾರತಕ್ಕೆ ಸೇರಿ ಕೇಂದ್ರ ಸರ್ಕಾರ, ಆಮೇಲೆ ಪ್ರತಿ ರಾಜ್ಯಗಳಿಗೂ ಒಂದು ರಾಜ್ಯ ಸರ್ಕಾರ, ಅದೇ ರೀತಿಯಾಗಿ ಜಿಲ್ಲೆಗಳಿಗೆ ಜಿಲ್ಲಾ ಪಂಚಾಯತ್, ತಾಲೂಕುಗಳಿಗೆ ತಾಲೂಕ್ ಪಂಚಾಯತ್ ಹಾಗೂ ಪ್ರತಿಯೊಂದು ಗ್ರಾಮಗಳಿಗೂ ಸಹಿತ ಗ್ರಾಮ ಪಂಚಾಯಿತಿಗಳನ್ನು ಮಾಡಿ ಆ ಗ್ರಾಮದ ಸಮಸ್ಯೆಗಳು ಏನೇನು ಮತ್ತು ಅವುಗಳ ಪರಿಹಾರವನ್ನು ಅದೇ ಗ್ರಾಮದ ಚುನಾಯಿತ ಸದಸ್ಯರು ಮಾಡುವಂತಹ ಒಂದು ವ್ಯವಸ್ಥೆ. ನೆಕ್ಸ್ಟ್ 468ನೇ ಪ್ರಶ್ನೆ, ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕ ಸ್ವಾವಲಂಬಿಯನ್ನಾಗಿ ಮಾಡಲು ಯಾವುದನ್ನು ಅಸ್ತಿತ್ವಕ್ಕೆ ತರಲಾಗಿದೆ? ಮಹಿಳಾ ಸ್ವಸಹಾಯ ಸಂಘಗಳನ್ನು ನಾವು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಸಹಿತ ನೋಡ್ತೇವೆ. ಈ ಒಂದು ಮಹಿಳಾ ಸ್ವಸಹಾಯ ಸ್ತ್ರೀಶಕ್ತಿ ಸಂಘಗಳನ್ನು ತಂದಿರುವಂತಹ ಉದ್ದೇಶ ಗ್ರಾಮಾಂತರ ಭಾಗದಲ್ಲಿರುವಂತಹ ಮಹಿಳೆಯರನ್ನು ಸಂಘಟಿಸಿ ಆರ್ಥಿಕವಾಗಿ ಅವರನ್ನು ಸಬಲರನ್ನಾಗಿ ಮಾಡಲು ಹಾಗೂ ಅವರ ಮೇಲೆ ಆಗುವಂತಹ ದಬ್ಬಾಳಿಕೆ ಹಾಗೂ ಶೋಷಣೆಗಳ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಒಂದು ಸಂಘಟನೆಯ ರೂಪದಲ್ಲಿ ನಾವು ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳನ್ನು ನೋಡ್ತಾ ಇದ್ದೇವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ವಿಕೇಂದ್ರೀಕರಣ ಜಾರಿಗಾಗಿ ನಮ್ಮ ಭಾರತದಲ್ಲಿ ಯಾವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ? ಈ ಒಂದು ಅಧಿಕಾರದ ವಿಕೇಂದ್ರೀಕರಣಕ್ಕಾಗಿ, ಅಂದರೆ ಅಧಿಕಾರವನ್ನು ಕೆಳಮಟ್ಟದವರೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ನೀಡುವ ಒಂದು ದೃಷ್ಟಿಯಿಂದ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ. ಈಗಾಗಲೇ ತಿಳಿದಿರುವ ಹಾಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳನ್ನು ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ನಾವು ರಚನೆ ಮಾಡಿ ಅಧಿಕಾರವನ್ನು ವಿಕೇಂದ್ರೀಕರಿಸಿದ್ದೇವೆ. ಇನ್ನು 470ನೇ ಪ್ರಶ್ನೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸರಿಸಮಾನವಾದ ಜವಾಬ್ದಾರಿಯನ್ನು ಮಹಿಳೆಯರು ಸಹಿತ ಹೊತ್ತಿದ್ದಾರೆ. ಯಾಕೆಂದರೆ ಜನಸಂಖ್ಯೆಯಲ್ಲಿ ಸರಿಸುಮಾರಾಗಿ ಅರ್ಧದಷ್ಟು ಇರುವಂತಹ ಮಹಿಳೆಯರು ಸಹಿತ ದೇಶದ ಅಭಿವೃದ್ಧಿಯಲ್ಲಿ ಭಾಗಿದಾರರಾಗಿದ್ದಾರೆ. ಯಾಕೆಂದರೆ ಮಹಿಳೆಯರು ಹೆಚ್ಚಾಗಿ ಕೂಲಿ ರಹಿತ ದುಡಿಮೆಯನ್ನು ಮಾಡುವುದರಿಂದ ಅವರ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆಯನ್ನು ಈ ಮೊದಲು ಬಹಳ ಕಡಿಮೆಯಾಗಿ ನೋಡಲಾಗ್ತಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರು ಸಹಿತ ದುಡಿಯುವುದರಿಂದ ಅವರು ಸಹಿತ ಈಗ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಸರಿಸಮಾನವಾದಂತಹ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಇನ್ನು 471ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ
ಭಾರತದ ಹಳ್ಳಿಗಳಲ್ಲಿ ವಾಸಿಸುವಂತಹ ಜನರ ಸಂಖ್ಯೆ ಶೇಕಡ 68.84, ಅಂದರೆ ಸರಿಸುಮಾರಾಗಿ 70% ಜನ ಭಾರತದ ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಯಾವ ಒಂದು ಯೋಜನೆ ಮೂಲಕ ಭಾರತದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವಂತಹ ಪ್ರಯತ್ನ ನಡೆದಿದೆ? ಬೇಸಿಕ್ ಫೆಸಿಲಿಟಿಗಳನ್ನು ನಾವು ಸುವರ್ಣ ಗ್ರಾಮೋದಯ ಯೋಜನೆಯ ಮೂಲಕ ನೀಡಿ ಭಾರತದಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ಕೆಲಸ ನಡೆದಿದೆ. ಇನ್ನು ಅತಿ ಪುರಾತನ ಕಾಲದ ಒಂದು ಪದ್ಧತಿ ಸಾಟಿ ಅಥವಾ ವಿನಿಮಯ ಪದ್ಧತಿಯಲ್ಲಿ ವಸ್ತುವಿನ ಬದಲಿಗೆ ಮತ್ತೊಂದು ವಸ್ತುವನ್ನು ಕೊಟ್ಟು ವಿನಿಮಯವನ್ನು ಮಾಡ್ತಾ ಇದ್ರು. ಅಂದರೆ ಹಣ ಚಾಲ್ತಿಗೆ ಬರುವಕ್ಕಿಂತ ಮೊದಲು ಆರ್ಥಿಕ ಒಂದು ಅಭಿವೃದ್ಧಿಯ ಪಥದಲ್ಲಿ ಈ ಸಾಟಿ ಪದ್ಧತಿ, ವಿನಿಮಯ ಪದ್ಧತಿ ಜಾರಿಯಲ್ಲಿತ್ತು. ಆಗ ವಸ್ತುಗಳ ಬದಲಿಗೆ ವಸ್ತುಗಳನ್ನು ಕೊಟ್ಟು ನಾವು ಆ ಒಂದು ಸಮಯದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ವಿ. ಇನ್ನು 474ನೇ ಪ್ರಶ್ನೆ, ಚೆಕ್ಕುಗಳು ಒಂದು ಡ್ಯಾಶ್ದ ಹಣದ ಸಾಧನ ಆಗಿದೆ. ಚೆಕ್ಕುಗಳು ಒಂದು ಬ್ಯಾಂಕಿನ ಹಣದ ಒಂದು ಸಾಧನ ಆಗಿದೆ. ನಾವು ಹಣದ ವಿಕಾಸವನ್ನು ನೋಡಿದಾಗ ಮೊಟ್ಟ ಮೊದಲು ನಾವು ಹಣವಾಗಿ ಈ ಒಂದು ವಸ್ತು ವಿನಿಮಯ ಪದ್ಧತಿಯನ್ನು ನೋಡಿದ್ವಿ. ಅದಾದ ನಂತರ ಒಂದಿಷ್ಟು ವಸ್ತುಗಳನ್ನು ಅದರ ಬದಲಾಗಿ ತೆಗೆದುಕೊಂಡು ಬಂದ್ವಿ. ನಂತರ ಲೋಹದ ನಾಣ್ಯಗಳು ಬಂದವು. ತದನಂತರ ಕಾಗದದ ಹಣ ಬಂದಿತು ಮೊಟ್ಟ ಮೊದಲ ಬಾರಿಗೆ ಚೀನಾದಲ್ಲಿ. ಅದರ ನಂತರ ನಾವು ಬ್ಯಾಂಕ್ ಹಣವನ್ನು ನೋಡ್ತಾ ಇದ್ದೇವೆ. ಹಣದ ಬದಲು ಚೆಕ್ಗಳನ್ನು ಕೊಡುವುದು, ಡಿಮಾಂಡ್ ಡ್ರಾಫ್ಟ್ಗಳನ್ನು ಕೊಡುವುದು, ಇದೆಲ್ಲವೂ ಸಹಿತ ಬ್ಯಾಂಕ್ನ ಒಂದು ಹಣದ ಸಾಧನೆ ಆಗಿದೆ. ಇನ್ನು ನೆಕ್ಸ್ಟು 475ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ RBI ಸ್ಥಾಪನೆಯಾದಂತಹ ವರ್ಷ 1935ನೇ ಇಸ್ವಿ. ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತಲೂ ಮೊದಲು 1935ರ ಭಾರತ ಸರ್ಕಾರ ಶಾಸನದ ಪ್ರಕಾರ ಬ್ರಿಟಿಷರು ನಮ್ಮ ದೇಶದಲ್ಲಿ ಒಂದು ಕೇಂದ್ರ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನುವುದು ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ. ಇದನ್ನು ನಾವು ಸರ್ಕಾರದ ಬ್ಯಾಂಕ್ ಅಂತಲೂ ಕರಿತೇವೆ, ಹಾಗೂ ಇದನ್ನು ನಾವು ಬ್ಯಾಂಕುಗಳ ಬ್ಯಾಂಕ್ ಅಂತಲೂ ಸಹಿತ ಕರಿತೇವೆ. ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಇನ್ನು 10ನೇ ತರಗತಿಯ ವ್ಯವಹಾರ ಅಧ್ಯಯನದ ಭಾಗದ ಸುಮಾರು 4 ಪಾಠಗಳ ಅಧ್ಯಾಯದ ಪ್ರಶ್ನೆ ಉತ್ತರಗಳೊಂದಿಗೆ ಈ ಒಂದು 10ನೇ ತರಗತಿಯ ಸಮಾಜ ವಿಜ್ಞಾನದ ಸರಣಿ ಮುಕ್ತಾಯ ಆಗ್ತದೆ. ಇನ್ನೊಂದು ವಿಡಿಯೋದಲ್ಲಿ ಈ ಒಂದು TET ಎಕ್ಸಾಮಿಗೆ ಅನುಕೂಲವಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸುಮಾರು 525 ಪ್ರಶ್ನೆಗಳ ಈ ಒಂದು ಸರಣಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ 50 ಪ್ರಶ್ನೆಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಈ ಒಂದು ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು.